ಸ್ನೇಹಿತರೆ, ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವ ಪುಣ್ಯಕ್ಷೇತ್ರವೇ ಶ್ರೀ ಜ್ಞಾನದೇವಿ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನವು ಕುಡಿಯುವುದನ್ನು ಬಿಡಿಸುವುದರಲ್ಲಿ ಪ್ರಸಿದ್ಧವಾಗಿದೆ. ಬರುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಿದ್ದಾಳೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು. ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀ ವೀರಭದ್ರಸ್ವಾಮಿ ಬಸಪ್ಪನವರು ಇದ್ದಾರೆ. ಇವರು ಮಾಡುವ ಪವಾಡಗಳಿಗೆ ಭಕ್ತರು ಇವರ ಆರಾಧಕರಾಗಿದ್ದಾರೆ. ಅಂತಹ ಮಹಿಮೆಗಳನ್ನು ಮಾಡುತ್ತಿದ್ದಾರೆ ಶ್ರೀ ವೀರಭದ್ರಸ್ವಾಮಿ ಬಸಪ್ಪನವರು. ಈ ವೀರಭದ್ರಸ್ವಾಮಿ ಬಸಪ್ಪನವರು ತೋರಿಸಿದ ಬೋರ್ವೆಲ್ ಪಾಯಿಂಟ್ನಲ್ಲಿ ನೀರು ಸಿಕ್ಕಿರುವುದು ಆಶ್ಚರ್ಯಚಕಿತವಾಗಿದೆ. ಇನ್ನು ಈ ದೇವಸ್ಥಾನ ಇರುವುದು ದೊಡ್ಡಬಳ್ಳಾಪುರದಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಮೆಳೆಕೋಟೆಯಿಂದ 3 ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ. ಧನ್ಯವಾದ. ಆಮೇಲೆ ಬಿಸ್ನೆಸ್ ಅಂದ್ರೆ ಒಂದು ವ್ಯವಹಾರಿಕವಾಗಿ ಅಲ್ವಾ, ಅಂದ್ರೆ ನಾವು ಏನೇ ಒಂದು ಮಾಡಿದ್ರು ಕೆಲಸ ಆಗ್ಲಿ ವೇಗವಾಗಿ ನಾವು ಹಾಕಿರೋಂಥ ಒಂದು ಬಂಡವಾಳ ಬರ್ಲಿ ಅಂತ ಹೇಳ್ಬಿಟ್ಟು ನೀವು ಕೇಳಿರೋಂಥದ್ದು ಅಲ್ವಾ. ಇವಾಗ ಅಕಸ್ಮಾತ್ ಏನಂದ್ರೆ ಎಡಗಡೆ ಉತ್ತದ ಕಡೆ ನಾನು ತಿರುಗ್ತು ಅಂದ್ರೆ ನಿಮಗ್ ಬಂದ್ಬಿಟ್ಟು ಇಲ್ಲಿ ಏನಂದ್ರೆ ಬಲಗಡೆ ಆಗುತ್ತೆ. ಅದು ಬಲಗಡೆ ಇಲ್ಲಿ ರಾಂಗ್. ಯಾಕಂದ್ರೆ ನಾವು ಪ್ರಶ್ನೆ ಕೇಳ್ಬೇಕಾದ್ರೆ ಯಾರನ್ನ ಅಮ್ಮನ್ನ, ಇವಾಗ ಅಮ್ಮನ ಯಾವ ಕಡೆ ಕೂತವಳೆ ಇಲ್ಲಿ ಅಲ್ವಾ. ಇವಾಗ ಅಮ್ಮನ ಡೈರೆಕ್ಷನ್ ಅಮ್ಮನೊಂದು ಇದು ತಗೊಂಡ್ರೆ ಯಾವ ಕಡೆ ಬಿಡುತ್ತೆ, ಎಡಗಡೆ ನಿಮಗ್ ಬಲಗಡೆ ಆಗುತ್ತೆ ಅಲ್ವಾ. ಇಲ್ಲ ಆತರ ಅಮ್ಮನೊಂದು ಪ್ರಶ್ನೆ ಕೇಳ್ಬೇಕಾದ್ರೆ ಅಮ್ಮನೊಂದು ಕಡೆನೇ ನಾವು ನೋಡ್ಕೊಬೇಕು. ಅಂದ್ರೆ ಈ ಕಡೆ ತಿರ್ಗ್ತೊಂಡ್ರೆ ಎಡಗಡೆ, ಊತದ ಕಡೆ ತಿರ್ಗ್ತೊಂಡ್ರೆ ಎಡಗಡೆ, ಅಕಸ್ಮಾತ್ ಮರದ ಕಡೆ ತಿರ್ಗ್ತೊಂಡ್ರೆ ಬಲಗಡೆ. ಇಲ್ಲೇನಂದ್ರೆ ಎಡಗಡೆ ತಿರ್ಗ್ತೊಂಡ್ರೆ ಅತಿ ವೇಗವಾಗಿ 9 ವಾರ ಈ ಮರಕ್ಕೆ ಮುಡುಕ್ ಕಟ್ಟೋದ್ ಒಳಗಡೆ ಕೆಲಸ ಆಗುತ್ತೆ. ಅಕಸ್ಮಾತ್ ಏನೋ ಬಲಗಡೆ ತಿರ್ಗ್ತೊಂಡ್ರೆ 9 ವಾರ ಕಟ್ಟಿತ್ತಾದ್ಮೇಲೆ ನಿಮ್ ಕೆಲಸ ಆಗುತ್ತೆ. ಅಕಸ್ಮಾತ್ ಏನಂದ್ರೆ ಸ್ಟಾಪ್ ಆಯ್ತು, ಅಕಸ್ಮಾತ್ ಮೆಣಸು ಲವಂಗ ಬಿಳಿ ಸಾಸಿವೆ ಮನೇಲಿ ಏನೋ ಸ್ವಲ್ಪ ತೊಂದರೆ ಆಗಿರುತ್ತೆ, ಅದು ಮನೇಲಿ ಇಟ್ಟು ಪೂಜೆ ಮಾಡಿ ತಗೊಂಬಂದಿಲ್ಲ 9 ವಾರ ಅರ್ಧಚ್ಚೆ ಇಷ್ಟೇ, ಇನ್ನೇನಿಲ್ಲ. ಈ ಕಡೆ ಕೂತ್ಕೊಳ್ಳಿ ಅಮ್ಮ, ಕೇಳ್ಬೋದು. ಅಂತ ನಾವು ತಿಪ್ಪನಹಳ್ಳಿಯಿಂದ ಬಂದಿರೋದು. ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿತ್ತು. ಇಲ್ಲಿ ನಮ್ಮದು ಬಿಸ್ನೆಸ್ ಬಗ್ಗೆ ಕೇಳೋಕ್ಕೆ ಅಂತ ಬಂದ್ವಿ. ಬಂದಮೇಲೆ ಸ್ವಲ್ಪ ನೆಮ್ಮದಿ ಅನಿಸ್ತು. ಇಲ್ಲಿ ವಾತಾವರಣ ಎಲ್ಲ ನೋಡಿ ನೆಮ್ಮದಿ ಅನ್ನಿಸ್ತು ನಮಗೆ. ಪರವಾಗಿಲ್ಲ, ನಾವು ಇದೇ ಫಸ್ಟ್ ಟೈಮ್ ಅಲ್ವಾ ಸರ್ ಬಂದಿರೋದು. ನಾವು ಪರವಾಗಿಲ್ಲ, ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ನೆಮ್ಮದಿ ಅನ್ನಿಸ್ತು. ಬನ್ನಿ, ಅರ್ಕೆ ಹೊತ್ಕೊಂಡು ಇದು ಮಾಡಿಕೊಂಡು ದೇವ್ರದ್ದು ಏನಿದೆಯೋ ಅದನ್ನ ಮಾಡ್ಕೊಂಡಿದ್ದು ನಂಬಿಕೆ ಇಟ್ಟು ಬರಬೇಕು. ನಂಬಿಕೆಯಿಂದ ಇದು ಮಾಡ್ಕೊಂಡು ನಾವು ಕುತ್ಕೊಂಡಿದ್ವಿ. ನಮ್ಗೆ ಬಲಗಡೆ ತಿರುಗ್ತು, ಅದೇ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಡಗಡೆ ತಿರುಗಿದ್ರೆ ಬೇಗ ಆಗುತ್ತೆ ಅಂತ ಹೇಳಿದ್ರು. ನಮಗೆ ಬಲಗಡೆ ತಿರುಗ್ತು, ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಸಮಾಧಾನ ಅನ್ನಿಸ್ತು. ನಮ್ದು ಬಿಸ್ನೆಸ್ ಬಗ್ಗೆ ಚೆನ್ನಾಗಾಗುತ್ತಾ ಇಲ್ವಾ ಅಂತ ಹೇಳಿ ಇದು ಮಾಡಿದ್ವಿ. ಅದೇ ಬಲಗಡೆ ತಿರುಗ್ತು, ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿ. ನಮಗೆ ದೇವರನ್ನ ನಂಬಿಕೆ ಇದೆ, ನಂಬಿಕೆ ಇಟ್ಟೇ ಬಂದಿದ್ದೀವಿ. ನಾವೇ ಕೂತ್ಕೊಂಡು